ಮಕ್ಕಳೇ ಇವತ್ತಿನ ಕತೆ ಹೆಸರು ಏನು ಗೊತ್ತಾ? ಏನು? ಮೆಟ್ಟುಕಲ್ಲು ಮೂರ್ತಿಕಲ್ಲು ಅಂತ. ಮೆಟ್ಟುಕಲ್ಲು ಮೂರ್ತಿಕಲ್ಲು ಹೆಸರು ಚೆನ್ನಾಗಿದೆ. ಕಥೆನೂ ಚೆನ್ನಾಗಿದೆ. ಈ ಕಥೆಯಲ್ಲಿ ಕಲಿಯೋ ವಿಷಯನೂ ಇದೆ ಗೊತ್ತಾ ನಿಮಗೆ? ಸರಿ, ಹಾಗಾದ್ರೆ ತಡ ಯಾಕೆ, ಶುರು ಮಾಡು ನಿನ್ನ ಕತೆನ. ಹಾಂ ಶುರು ಮಾಡ್ತೀನಿ. ಅದೊಂದು ಪ್ರಸಿದ್ಧ ದೇವಿ ದೇವಾಲಯ ಆಗಿತ್ತು. ಊರ ಜನರಿಗೆ ಆ ದೇವಿಯ ಮೇಲೆ ಅಗಾಧ ಭಯ ಭಕ್ತಿ ಇತ್ತು. ಆ ದಿನ ಶುಕ್ರವಾರ ಬೇರೆ ಆಗಿತ್ತು. ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ತಾ ಇತ್ತು. ಊರ ಜನರು ತಂಡೋಪತಂಡವಾಗಿ ಬಂದು ತಮ್ಮ ಆರಾಧ್ಯ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಮರಳಿದ್ರು. ಪೂಜಾರಿ ದೇವಿಯ ಪೂಜೆಯನ್ನು ಮುಗಿಸಿ ತಾನು ಊರಿಗೆ ಮರಳಿದ. ಎಲ್ಲೆಲ್ಲೂ ಮೌನ ಆವರಿಸಿತ್ತು. ಕತ್ತಲು ಆಗಷ್ಟೇ ಕವಿದಿತ್ತು. ಆಗ ಆ ನೀರವ ಮೌನದಲ್ಲಿ ನರಳಾಟ ಒಂದು ಕೇಳಿಬರುತ್ತೆ. ಅಯ್ಯೋ ಅಮ್ಮ, ನೋವು ನೋವು ಅಂತ. ಆಗ ದೇವಿಯನ್ನು ಕೆತ್ತಿದ್ದ ಮೂರ್ತಿಕಲ್ಲು ಇದೇನು ನರಳಾಟ ಅಂತ ಗರ್ಭಗುಡಿಯ ಹೊರಗೆ ಬರುತ್ತೆ. ಆಗ ದೇವಸ್ಥಾನದ ಮೆಟ್ಟಿಲಾಗಿ ಹಾಸಿದ್ದ ಮೆಟ್ಕಲ್ಲು ನೋವಿನಿಂದ ನರಳಾಡ್ತಾ ಇದ್ದದ್ದನ್ನು ಮೂರ್ತಿಕಲ್ಲು ನೋಡುತ್ತೆ. ಓ, ಮೆಟ್ಕಲ್ಲು ಅಂದ್ರೆ ಮೆಟ್ಲಾ? ಮೂರ್ತಿ ಕಲ್ಲು ಅಂದ್ರೆ ದೇವರ ಮೂರ್ತಿನಾ? ಸರಿಯಾಗಿ ಹೇಳಿದ್ರಿ. ಆಮೇಲೆ ಮೂರ್ತಿಕಲ್ಲು ಮೆಲ್ಲಗೆ ಬಾಗಿ ಮೆಟ್ಟುಕಲ್ಲನ್ನು ತಡವುತ್ತಾ, ಓ ನನ್ನ ಗೆಳೆಯ ಮೆಟ್ಟುಕಲ್ಲೇ, ಯಾಕೆ ಈ ವೇದನೆ, ಈ ನೋವು, ನರಳಾಟ, ಬೇಸರ, ಕಣ್ಣೀರು ಅಂತ ಪ್ರೀತಿಯಿಂದ ಕೇಳುತ್ತೆ. ಮೆಟ್ಕಲ್ಲು ಕಣ್ಣೀರನ್ನು ಒರೆಸ್ಕೊಂಡು, ಬಂದೆಯಾ ಗೆಳೆಯ, ಏನು ಹೇಳಲಿ ನನ್ನ ಗೋಳಿನ ಕತೆಯ? ನಾನು ನೀನು ಆ ಪರ್ವತದ ಕಲ್ಲಾಗಿ ಸ್ನೇಹಿತರಾಗಿದ್ವು. ನಾನು ಕಲ್ಲು, ನೀನು ಕಲ್ಲಾಗಿದ್ದೆ. ನಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸವೂ ಇರಲಿಲ್ಲ. ಆಮೇಲೆ ಆ ಘಟನೆ ನಡೆದ್ಬಿಡ್ತು. ನಮ್ಮನ್ನು ಪರ್ವತದಿಂದ ತುಂಡರಿಸಿ ತಂದರು. ನನ್ನನ್ನು ಮೆಟ್ಟುಕಲ್ಲಾಗಿಸಿ ದೇವಾಲಯದ ಮೆಟ್ಟಿಲಾಗಿಸ್ಬಿಟ್ರು. ನಿನ್ನನ್ನು ಮೂರ್ತಿ ಕಲ್ಲಾಗಿಸಿ ಮೂರ್ತಿ ಮಾಡಿಬಿಟ್ರು ಅಂತ ಹೇಳ್ತು. ಹೌದು ಗೆಳೆಯ, ನಾನು ಮೂರ್ತಿಯಾದೆ, ನೀನು ಮೆಟ್ಟಿಲಾದೆ. ಆದರೆ ಈಗೇಕೆ ಆ ವಿಷಯ? ನಿನ್ನ ವ್ಯತೆಗೆ ಕಾರಣ ಏನು? ನೀನು ಯಾಕೆ ನರಳ್ತಾ ಇದ್ದೀಯಾ ಅಂತ ಕೇಳುತ್ತೆ. ಮೂರ್ತಿಕಲ್ಲು ಅವನನ್ನು ಸಂತೈಸ್ತ. ಆಗ ಮೆಟ್ಟುಕಲ್ಲು, ಗೆಳೆಯ, ಏನು ಹೇಳಲಿ ನನ್ನ ಅವಸ್ಥೆಯನ್ನು? ದಿನಾಲೂ ದೇವಾಲಯಕ್ಕೆ ಬರುವ ಭಕ್ತ ಜನರು ನನ್ನನ್ನು ತುಳಿದು ಘಾಸಿಗೊಳಿಸ್ತಾ ಇದ್ದಾರೆ. ಮೆಟ್ಲನ್ನು ಹತ್ತುತ್ತಾರೆ, ಇಳಿತಾರೆ, ನೆಗಿತಾರೆ, ಹಾರ್ತಾರೆ, ಕುಣಿತಾರೆ. ಚಪ್ಪಲಿ ಹಾಕಿ ನನ್ನನ್ನು ತುಳಿಯೋರು ಕೆಲವರಾದರೆ, ಕೈಯಲ್ಲಿ ಕಾಲಲ್ಲಿ ಮೆತ್ತುಕೊಂಡಿದ್ದನ್ನು ನನ್ನ ಮೈಗೆ ಮೆತ್ತುವವರು ಇನ್ನು ಕೆಲವರು. ದೇವಿಗೆ ತಂದ ತೆಂಗಿನಕಾಯನ್ನು ಪಟ್ಟಂತ ನನ್ನ ಮೇಲೆ ಒಡೆದು ನೋವು ಕೊಡುವವರು ಮತ್ತೊಬ್ಬರು. ನನ್ನನ್ನು ಮೆಟ್ಟಿ ನನ್ನ ಸಹಾಯದಿಂದಲೇ ನಿನ್ನ ಹತ್ರ ಎಲ್ಲರೂ ಬರ್ತಾರೆ. ಆದರೆ ಆ ಜನರಿಗೆ ನನ್ನ ಬಗ್ಗೆ ಗೌರವ ಆದರ ಇಲ್ಲ. ನಾನೆಂದರೆ ಎಲ್ಲರಿಗೂ ತಾತ್ಸಾರ. ಮಾನಸಿಕವಾಗಿ ಭೌತಿಕವಾಗಿ ನಾನು ಕುಗ್ಗಿ ಹೋಗ್ಬಿಟ್ಟಿದ್ದೀನಿ. ಹೀಗೆ ನಾನು ನಾನಾ ವಿಧದ ನೋವನ್ನು ಮೆಟ್ಟುಕಲ್ಲಾಗಿ ಅನುಭವಿಸ್ತಾ ಇದ್ದೀನಿ. ಪಾಪ ಅಲ್ವಾ ಆ ಮೆಟ್ಟುಕಲ್ಲು? ಎಷ್ಟು ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು. ಹೌದು, ಮೆಟ್ಟುಕಲ್ಲು ಮತ್ತೂ ಹೇಳುತ್ತೆ. ಆದರೆ ನಿನ್ನ ಭಾಗ್ಯ ನೋಡು, ಬೆಳಿಗ್ಗೆನೇ ಜನರು ನಿನ್ನ ದರ್ಶನಕ್ಕಾಗಿ ಮುಗಿಬೀಳ್ತಾರೆ. ನಿನಗೆ ಚಂದನದ ನೀರಿನಲ್ಲಿ ಸ್ನಾನ ಮಾಡಿಸ್ತಾರೆ, ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರೆ, ಅರಸಿನ ಕುಂಕುಮ ಘಮ ಘಮಿಸುವ ಹೂಗಳಿಂದ ಅಲಂಕಾರ ಮಾಡ್ತಾರೆ, ಜಾಗಟೆ ಗಂಟೆಗಳೊಂದಿಗೆ ವಿವಿಧ ಆರತಿಯನ್ನೇ ಎತ್ತುತ್ತಾರೆ, ಸ್ವಾದಿಷ್ಟ ನೈವೇದ್ಯ ನಿವೇದಿಸಿ ಧನ್ಯರಾಗ್ತಾರೆ. ತಮ್ಮ ಪ್ರಾರ್ಥನೆಗಳನ್ನು ನೆರವೇರಿಸುವ ಮಹಾಶಕ್ತಿ ನೀನು ಅಂತ ಕೈ ಮುಗಿದು ನಿನ್ನನ್ನು ಆರಾಧಿಸ್ತಾರೆ. ನಿನಗೆ ಈ ಎಲ್ಲ ಸಮ್ಮಾನ. ಆದರೆ ನಿನ್ನ ಗೆಳೆಯನಾದ ನನಗೀಕೆ ಈ ದುಮ್ಮಾನ?
ಬಹುಶಃ ನಿನ್ನೆಲ್ಲ ಸತ್ಕಾರ್ಯಕ್ಕಾಗಿ ನಿನಗೆ ಈ ಮರ್ಯಾದೆ ಸಿಕ್ಕಿರಬೇಕು. ಆದರೆ ನನ್ನ ಯಾವ ಪಾಪ ಕಾರ್ಯಕ್ಕಾಗಿ ನನಗೆ ಇಂತಹ ಹೀನ ಸ್ಥಿತಿ ಬಂದಿದೆ ಅಂತ ದುಃಖದಿಂದ ಕೇಳುತ್ತೆ. ಆಗ ಮೂರ್ತಿಕಲ್ಲು, ಗೆಳೆಯ, ನಾವಿಬ್ಬರು ಇಲ್ಲಿಗೆ ಬರೋ ತನಕ ನಮ್ಮಲ್ಲಿ ಯಾವ ವ್ಯತ್ಯಾಸನೂ ಇರಲಿಲ್ಲ. ನಾನು ನೀನು ಅದೇ ಪರ್ವತದ ಕಲ್ಲಾಗಿದ್ದೆವು. ಆದರೆ ನನ್ನನ್ನು ಮೂರ್ತಿಯಾಗಿಸುವ ಕಾರ್ಯದಲ್ಲಿ ಶಿಲ್ಪಿ ನನಗೆ ನೂರಾರು, ಯಾಕೆ ಸಾವಿರಾರು ಉಳಿಪೆಟ್ಟು ಕೊಟ್ಟ. ಒಂದೊಂದು ಉಳಿಪೆಟ್ಟು ಬಿದ್ದಾಗಲೂ ನನಗೆ ನರಕ ಯಾತನೆ ಆಗ್ತಾಯಿತ್ತು. ಆಗೆಲ್ಲ ನನ್ನ ಒಂದೊಂದು ಸುಂದರ ರೂಪ ನಿರ್ಮಾಣವಾಗ್ತಾ ಇತ್ತು. ಅತ್ಯಂತ ನೋವಿನ ಆ ಹಲವು ದಿನಗಳ ಬಳಿಕ ನಾನು ದೇವಿಯ ಸುಂದರ ಮೂರ್ತಿಯಾದೆ. ಕಹಿ ಅನುಭವಕ್ಕೆ ನನಗಿರುವ ಸಹನೆಯೇ ನನಗೆ ಈ ದಿನ ಈ ಸ್ಥಾನಮಾನ ಕೊಟ್ಟಿದೆ ಅಂತ ನನಗನ್ಸುತ್ತೆ ಗೆಳೆಯ ಅಂತ ಹೇಳುತ್ತೆ. ಆಗ ಮೆಟ್ಟುಕಲ್ಲಿಗೆ ತನ್ನ ಇಂದಿನ ಈ ದಯನೀಯ ಪರಿಸ್ಥಿತಿಗೆ ಕಾರಣ ಏನು ಅಂತ ತಿಳಿಯುತ್ತೆ. ಅದು ಮೆಲ್ಲಗೆ ಹೇಳುತ್ತೆ, ಗೆಳೆಯ, ನೀನು ನನ್ನ ತಪ್ಪಿನ ಅರಿವು ಮಾಡಿಸಿದೆ. ಅಂದು ನಾನು ಶಿಲ್ಪಿಯ ಉಳಿಪೆಟ್ಟಿಗೆ ಒರಟಾಗಿ ಸ್ಪಂದಿಸಿಬಿಟ್ಟೆ. ನೋವಿನಿಂದ ಸಿಟ್ಟಾಗಿ ಚಿಪ್ಪು ಚಿಪ್ಪಾಗಿ ತುಂಡಾಗ್ಬಿಟ್ಟೆ. ಇದರಿಂದ ಶಿಲ್ಪಿ ಈ ಕಲ್ಲಿಂದ ಮೂರ್ತಿ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ಮೆಟ್ಟಿಲಾಗೋಕ್ಕೆ ಲಾಯಕ್ಕು ಅಂತ ನಿರ್ಧಾರ ಮಾಡಿಬಿಟ್ಟ. ನಾನು ಆಗ ಸ್ವಲ್ಪ ಸಂಯಮವನ್ನು ಭರಿಸಬೇಕಾಗಿತ್ತು, ಆ ಪೆಟ್ಟನ್ನು ಸಹಿಸ್ಕೊಳ್ಬೇಕಾಗಿತ್ತು ಅಂತ ಹೇಳುತ್ತೆ. ಈಗ ತಿಳಿತು ಮೆಟ್ಟುಕಲ್ಲಿಗೆ ಯಾಕೆ ಆ ಪಾಡ್ ಬಂತು ಅಂತ. ಹೌದು, ಜೀವನದಲ್ಲಿ ಬರುವ ಕಷ್ಟಗಳಿಗೆ ನಾವು ಅಧೀರರಾಗಬಾರ್ದು. ಕಷ್ಟಗಳು ನಮ್ಮನ್ನು ಪರಿಪಕ್ವಗೊಳಿಸುತ್ತೆ ಮಕ್ಕಳೇ. ಕಷ್ಟ ಬಂದಾಗ ಸಂಯಮದಿಂದ ವರ್ತಿಸಿದ್ರೆ ಅದ್ರ ಫಲ ಸಿಹಿಯಾಗಿರುತ್ತೆ. ಹೌದು ಮಕ್ಕಳೇ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.